ಸೀರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ ಮುಂಬೈ. ಮೇನ್ ಗುರು ಇಲ್ಲಿ GT ಅವರು ಟಾಸ್ ಗೆದ್ದುಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ GT ಅವರು ಒಂದು ಒಳ್ಳೆ ಸ್ಕೋರ್ನ ಚೇಸ್ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇದು ಶುಭ್ಮನ್ ಗಿಲ್ ಆಗಲಿ ಇಲ್ಲಿ ತುಂಬ ಚೆನ್ನಾಗಿ ಆಡೋದ್ರು ಅನ್ಬೋದು. ಒಟ್ಟಿನಲ್ಲಿ ಶಾರುಖ್ ಖಾನ್ ಆಗಲಿ ಜಾಸ್ ಬಟ್ರಲ್ ಆಗಲಿ ತುಂಬ ಚೆನ್ನಾಗಿ ಆಡೋದ್ರು ಅನ್ನೋದಕ್ಕಿಂತ ಇಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅನ್ಬೋದು. ಇಲ್ಲಿ ಮುಂಬೈ ಅವರು ಅಂತ ಪಾರ್ಟ್ನರ್ಶಿಪ್ ಬರಲಿಲ್ಲ, ಬೌಲಿಂಗ್ ಕಡೆ ಅಂತ ಖಡಕ್ ಬೌಲಿಂಗ್ ಬರಲಿಲ್ಲ. ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಜಸ್ಪ್ರೀತ್ ಬೂಮ್ರಾನ ಮಿಸ್ ಮಾಡ್ಕೋತಿದ್ದಾರೆ ಅನ್ಬೋದು. ಇಲ್ಲಿ ಸಾಯಿ ಸುದರ್ಶನ್ ಸಿಕ್ಕಾಪಟ್ಟೆ ಲಾಸ್ಟ್ವರೆಗೂ ಇದ್ದು ಹಾಫ್ ಸೆಂಚುರಿನ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮುಂಬೈ ಟ್ರೆಂಟ್ ಬೋಲ್ಟ್ ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ಗಳನ್ನ ತೆಗಿಲಿಲ್ಲ. ಇಲ್ಲಿ 9ನೇ ಓವರ್ಗೆ ವಿಕೆಟ್ ಬೀಳ್ತು ಹೊರತು ಪವರ್ ಪ್ಲೇಲಿ ಅಂತ ವಿಕೆಟ್ ತೆಗಿಲಿಲ್ಲ. ಇವರು ಅದಕ್ಕೇನೆ ಇಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಸ್ಕೋರ್ನ ಓಡಿಸ್ಕೊಂಡ್ರು ಅನ್ಬೋದು. ಒಂದು ವೇಳೆ ಪವರ್ ಪ್ಲೇನಾದ್ರು ವಿಕೆಟ್ ತೆಗೆದಿದ್ರೆ ಮುಂಬೈ ಒಂಚೂರು ಈಸಿ ಆಗ್ತಿತ್ತು ಹೊರತು ಹಾರ್ದಿಕ್ ಪಾಂಡ್ಯ ಒಂದು ಒಳ್ಳೆ ಕ್ರೂಷಿಯಲ್ 2 ವಿಕೆಟ್ ತಕ್ಕೊಟ್ರು. ಅವ್ರ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡಿದ್ರು, ಇಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟೋಟಲ್ ಆಗಿ ಇವ್ರು ಚೇಸ್ ಮಾಡಕ್ ಕೊಟ್ಟಿದ್ದು 196ಕ್ಕೆ 8 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ 196ನ ಚೇಸ್ ಮಾಡಕ್ ಕೊಟ್ಟರು. ಮುಂಬೈ ಅವರು ಅಂತ ಹೇಳ್ಕೊಳ್ಳೋ ಚೇಸಿಂಗ್ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ GT ಬ್ಯಾಟಿಂಗ್ ಕಡೆ ನೋಡೋದಾದ್ರೆ 63 ರನ್ ಹೊಡೆದ್ರು ಅನ್ಬೋದು. 38 ರನ್ ಶುಭ್ಮನ್ ಗಿಲ್ ಹೊಡೆದ್ರು. ಸಾಯಿ ಸುದರ್ಶನ್ 63, ಶಾರುಖ್ ಖಾನ್ ಬೇಗನೆ ಅಗ್ರೆಸಿವ್ ಇಂಟೆಂಟ್ನ ತೋರ್ಸೋಕೆ ಹೋಗಿ ಬೇಗನೆ ಔಟ್ ಆದ್ರು. ಮೇನ್ ಗುರು ಇಲ್ಲಿ ಒಂದು ಲೆವೆಲ್ಗೆ ಓಪನಿಂಗ್ ಆಗಲಿ ಮಿಡಲ್ ಓವರ್ ಆಗಲಿ ಲಾಸ್ಟ್ ಓವರ್ಗಳಲ್ಲಿ ಮುಂಬೈ ಒಂಚೂರು ಕಟ್ ಆಗ್ತು ಅನ್ಬೋದು. ಮೇನು ಇಲ್ಲಿ ಮಿಡಲ್ ಓವರಲ್ಲಿ ತುಂಬ ಮುಂಬೈ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಮುಂಬೈ. ಲಾಸ್ಟ್ ಓವರ್ಗೆ ಚೆನ್ನಾಗಿ ಮಾಡಿಕೊಂಡ್ರು. 15ನೇ ಓವರಿಂದ ಮುಂಬೈ ಒಂಚೂರು ಫಾರ್ಮ್ಗೆ ಬಂತು, ಇಲ್ಲಾಂದರೆ GT ಅವರು 200 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು ಅನ್ಬೋದು. ಒಟ್ಟಿನಲ್ಲಿ GT ಅಂತ ಮಿಡಲ್ ಓವರ್ ಬ್ಯಾಟಿಂಗ್ ಇಲ್ಲಾದರೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ರು ಅನ್ಬೋದು. ಒಂದು ರನ್ಔಟ್ ಕೂಡ ಹೊಡೆದ್ರು. ಚೆನ್ನಾಗಿ ಬೌಲಿಂಗ್ ಆಗಲಿ ಫೀಲ್ಡಿಂಗ್ಗಳಾಗಲಿ ಕ್ಯಾಚಿಂಗ್ಗಳಾಗಲಿ ತುಂಬ ಚೆನ್ನಾಗಿ ಮಾಡಿದ್ರು ಮುಂಬೈಯವರು. ಮೇನ್ ಗುರು 196ನ ಮೇನ್ ಗುರು ಇಲ್ಲಿ ಮುಂಬೈ ಚೇಸ್ ಮಾಡಕ್ ಬಂದು ರೋಹಿತ್ ಶರ್ಮಾ ಬೇಗ ಅಗ್ರೆಸಿವ್ ಇಂಟೆಂಟ್ ತೋರ್ಸಕ್ ಹೋಗಿ ಮೊಹಮ್ಮದ್ ಸಿರಾಜ್ಗೆ ಬೇಗನೆ ಔಟ್ ಆದ್ರು. ಒಟ್ಟಿನ ಮೊಹಮ್ಮದ್ ಸಿರಾಜ್ ತುಂಬಾ ಚೆನ್ನಾಗಿ ಪವರ್ ಪ್ಲೇಯಲ್ಲಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ತ್ರಿವಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬೇಗನೆ ಮುರಿದ್ರು ಅನ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. GT ಬೌಲಿಂಗ್ ಖಡಕ್ ಆಗಿತ್ತು. ಮೇನ್ ಇಲ್ಲಿ ಒಂದು ಸೈಡ್ ಮ್ಯಾಚ್ ಆಗಿತ್ತು. ನನ್ನ ಪ್ರಕಾರ ಇವರು 10 ಓವರ್ 100 ಹೊಡೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ 15ನೇ ಓವರ್ಗೆ ಇವರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಳ್ಳಿಲ್ಲ ಅನ್ಬೋದು. ಅದರಿಂದ ಮ್ಯಾಚ್ನ ಗೆದ್ರು ಅನ್ಬೋದು. ಮೇನ್ ಇಲ್ಲಿ ಕ್ರೂಷಿಯಲ್ ಆಗಿ 2 ಪ್ರಸಿದ್ಧ ಕೃಷ್ಣ ತಕ್ಕೊಟ್ರೆ ವಿಕೆಟ್ನ. ಇಲ್ಲಿ ಮೊಹಮ್ಮದ್ ಸಿರಾಜ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಅದರಿಂದನೇ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ಮೇನ್ ಗುರು ಇಲ್ಲಿ ರಶೀದ್ ಖಾನ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅಂದ್ರೆ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ GT ಮುಂಬೈ ಅಂದಾಗ ಇಲ್ಲಿ ನಾನು ಹೇಳಿದೆ GT ಗೆಲ್ತಾರೆ ಅಂತ, ಹಂಗೆ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ GT ಖಡಕ್ ಆಗಿತ್ತು. ಬೌಲಿಂಗ್ ಆಗಲಾಗಲಿ ಬ್ಯಾಟಿಂಗ್ ಅಲ್ಲಾಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ರು. ಅದರಿಂದ ಇವರು ಮ್ಯಾಚ್ನ ಗೆದ್ರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ತಗೊಂಡ್ರು ಅನ್ಬೋದು. ಮುಂಬೈ ಯಾಕೋ ತೀರಾ ಕಳಪೆಯಿಂದ ಮ್ಯಾಚ್ನ ಅವ್ರದ್ದು ಮೈನಸ್ ಆಗಿರೋದು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಇಲ್ಲ, ಅದರಿಂದನೇ ಅವ್ರದ್ದು ಮೈನಸ್ ಸಿಕ್ಕಾಪಟ್ಟೆ ಇದೆ. ಟ್ರೆಂಟ್ ಬೋಲ್ಟ್ ಅಂತ ವಿಕೆಟ್ಗಳು ಏನೂ ತೆಗಿತಿಲ್ಲ. ಒಟ್ಟಿನಲ್ಲಿ ಓಪನಿಂಗು ಮುಂಬೈಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಬಿಟ್ರೆ ಅಂತ ಹೇಳ್ಕೊಳ್ಳೋ ಹಾರ್ದಿಕ್ ಪಾಂಡ್ಯನು ಬೇಗನೆ ಔಟ್ ಆದ್ರು. ಒಟ್ಟಿನಲ್ಲಿ ಯಾರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ GTಗೆ 36ಗಳ ಭರ್ಜರಿ ಜಯ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ GT ಚೆನ್ನಾಗಿ ಕಾಣ್ತಿದೆ. ಒಟ್ಟಿನಲ್ಲಿ ಫಸ್ಟ್ ಮ್ಯಾಚ್ ಗೆದ್ರು ಸೋತ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಸೆಕೆಂಡ್ ಮ್ಯಾಚ್ನ ಗೆದ್ರು. ಮುಂಬೈ ಫಸ್ಟ್ ಮ್ಯಾಚ್ನ ಸೋತ್ರು, 2ನೇ ಮ್ಯಾಚ್ನ ಸೋತ್ರು. ಟೋಟಲ್ 2 ಮ್ಯಾಚ್ನ ಸೋತ್ರು. ಒಟ್ಟಿನಲ್ಲಿ ಮುಂಬೈ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದೆ.